ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಥರ ಕ್ಯೂಟಾಗಿರೋ ಡಿಸೈನ್ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಈ ಥರ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮೊದಲು ಈ ಥರ ಕ್ಲಾತ್ಗೆ ಒಂದು ಲಾಕ್, ನಾನಿಲ್ಲಿ 2 ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಸೇಫಾಗಿರಲಿ ಅಂತ ಹೇಳ್ಬಿಟ್ಟು ಲಾಕ್ ಆದಮೇಲೆ 5 ಸಿಂಗಲ್ ಚೈನ್, 5 ಸಿಂಗಲ್ ಚೈನ್ನ ಹಾಕಿ ಕ್ಲಾತ್ ಮೇಲೆ, ಬಟ್ಟೆ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಲಾಕ್ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೆ. ಈ ಥರ ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡನ್ನ ನೀಡಲಲ್ಲಿ ತೊಗೊಂಡು ಒಳಗಡೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಈ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಬಟ್ಟೆಗೆ ಮತ್ತೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಲಾಕು, ಅದಾದಮೇಲೆ ಇನ್ನೊಂದು ಲಾಕು, ಅದಾದಮೇಲೆ ಇನ್ನೊಂದು ಲಾಕ್. ಬೀಡ್ ಲಾಕ್ನ ಹಿಡಿದು ಎಕ್ಸ್ಟ್ರಾ 3 ಲಾಕ್, ಟೋಟಲ್ 4 ಲಾಕ್ನ ಮಾಡ್ಕೋಬೇಕು ನಾವಿಲ್ಲಿ ಬಟ್ಟೆಗೆ. ಈ ಥರ ಆದಮೇಲೆ ನೆಕ್ಸ್ಟ್ 1 2 3 4 5 ಚೈನ ಹಾಕ್ಬಿಟ್ಟು ಬಟ್ಟೆ ಎಲ್ಲಿ ಬರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಯು ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಈ ಥರ ಲಾಕ್ ಆದಮೇಲೆ ಮತ್ತೆ ಅಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಬಟ್ಟೆನ ಉಲ್ಟಾ ತಿರುಗಿಸಿ ಆ 2 ಲಾಕ್ ನಡುವೆ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. 2 3 4 5 6 5 ಚೈನ್ ಗ್ಯಾಪಲ್ಲಿ ನಾನಿಲ್ಲಿ 6 ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಕಂಬಗಳನ್ನ ಹಾಕೋದಲ್ಲ, ಜಸ್ಟ್ ಸಿಂಗಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಫಸ್ಟ್ ಲಾಕ್ ಬಿಟ್ಟು ಸೆಕೆಂಡ್ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಲಾಕಲ್ಲಿ ಲಾಕ್ ಆದಮೇಲೆ ಮತ್ತೆ ನೆಕ್ಸ್ಟು ಥರ್ಡ್ ಲಾಕಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಟ್ಟೆನ ಸೀದಾ ತಿರುಗಿಸ್ಕೊಂಡು ನೋಡಿ, ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಅಲ್ಲಿ ಏನು ಚೈನ್ ಹೋಲ್ ಬಂದಿರುತ್ತಲ್ಲ, 5 6 ಚೈನ್ ಏನು ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶ, ಅಲ್ಲೊಂದು ಗ್ಯಾಪ್ ಇರುತ್ತೆ, ಅದರಲ್ಲಿ ಹೋಗಿಬಿಟ್ಟು ಒಂದು ಕಂಬನ ಹಾಕ್ಕೋಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ ನಮಗೆ ಇವಾಗ, ಎರಡರಲ್ಲೊಂದು ಹಾಕಿ ಒಂದು ಕಂಬನ ಹಾಕ್ಕೊಂಡಾದ್ಮೇಲೆ 2 ಸಿಂಗಲ್ ಚೈನ್ನ ಹಾಕಿಬಿಟ್ಟು ಆ ಕಂಬ ಹಾಕಿರ್ತೀವಲ್ಲ ಅದ್ರ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ ಹಾಕಬೇಕು. ಇದು ಪಿಕಾಟ್ ಅಂತ ಹೇಳ್ತೀವಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಸೆಕೆಂಡ್ ಹೋಲಲ್ಲಿ ಹೋಗ್ಬಿಟ್ಟು ಎರಡರಲ್ಲೊಂದು ಮತ್ತೆ 2 ಚೈನ್ ಹಾಕ್ಬಿಟ್ಟು ಒಂದು ಪಿಕಾಟ್. ಮತ್ತು ನೀಡಲ್ ಮೇಲೆ ದಾರ ಥರ್ಡ್ ಹೋಲಲ್ಲಿ ಹಾಕ್ಬಿಟ್ಟು ಎರಡರಲ್ಲಿ ಒಂದು ಸರ್ತಿ 2 ಚೈನ್ ಹಾಕಿ ಕಂಬದ ಗ್ಯಾಪಲ್ಲಿಂದ ನೀಡಲ್ ಮೇಲೆ ದಾರ ತೊಗೊಂಡು ಬಂದು ಒಂದು ಲಾಕ್. ಈ ಥರ 3 ಹಾಕಿದ್ಮೇಲೆ 3 ಪಿಕಾಟ್ ಹಾಕಿದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಡಿಫ್ರೆಂಟಾಗಿ ಅಂತ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಥವಾ ನೀವು ಬೇರೆ ಏನಾದ್ರೂ ಅಲ್ಲೇ ಆ್ಯಡ್ ಮಾಡ್ಕೋಬೋದು. ಬೇರೆ ಬೀಡ್ಗಳನ್ನ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಎಲ್ಲ ಡಿಸೈನ್ ಆದಮೇಲೂ ಕೂಡ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಡದೇ ಇದ್ರೂ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ ಆ ಡಿಸೈನ್ ಕೂಡ. ಈ ಥರ ಪ್ರತಿ ಹೋಲಲ್ಲೂ ನಾವು ಮಾಡ್ತಾ ಹೋಗಬೇಕು. ಆದಮೇಲೆ ಒಂದು ಪಿಕಾಟ್ ಹಾಕ್ತಾಯಿದ್ದೀನಿ ಇಲ್ಲಿ.
ಸೊ ಲಾಸ್ಟಲ್ಲಿ ಈ ಕಡೆ 3 ನಡು ಒಂದು ಬೀಡು ಬರುತ್ತೆ, ಈ ಕಡೆ 3 ಕಂಬ ಬರುತ್ತೆ ನೋಡಿ. ಅವೆರಡು ಲಾಕ್ ಏನು ಮಾಡಿರ್ತೀವಲ್ಲ ಅದ್ರ ಮಧ್ಯ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಈ ಥರ ಕಾಣಿಸುತ್ತೆ. ಸೊ ನಾವಿಲ್ಲಿ 3rd ಲಾಕ್, ಸ್ಟಾರ್ಟಿಂಗಲ್ಲೇ 2 ಲಾಕ್ ಮಾಡಿರ್ತೀವಿ. ಇದು 1 ಲಾಕ್, ನೆಕ್ಸ್ಟ್ ಇದು 4 ಲಾಕ್ ಆಯಿತು. ಹಿಂದ್ಗಡೆ ಏನು ಮಾಡಿದ್ವಿ ನಾವು, ಒಂದು ಬೀಡ್ ಇನ್ಸರ್ಟ್ ಆದಮೇಲೆ 4 ಲಾಕ್ ಮಾಡಿದ್ವಿ. ಸೊ ಅದು ಇದು 2 ಮ್ಯಾಚ್ ಆಗಬೇಕು ಅಂತ ಹೇಳಿ ಇನ್ನು ಇಲ್ಲಿ ಕೂಡ 4 ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಬೀಡ್ ಇನ್ಸರ್ಟ್ ಮಾಡ್ಬೋದು ಅಥವಾ 2 ಚೈನ್ ಹಾಕಿ ಗ್ಯಾಪ್ ಬಿಟ್ಕೋಬೋದು. ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆ 5 ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಕುಚ್ಚು ಎಷ್ಟೆಡೆ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಫಸ್ಟಿಗೆ 5 ಚೈನ್ ಹಾಕಿ ಲಾಕ್ ಆಯಿತು, ಒಂದು ಬೀಡ್ ಇನ್ಸರ್ಟ್ ಮಾಡಿದ್ವಿ, ಡಿಸೈನ್ ಆಯಿತು, ಮತ್ತೆ ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿದ್ದೆ, ಮತ್ತು 5 ಚೈನ್ ಹಾಕಿದ್ವಿ. ಸೊ ಮತ್ತು 5 ಚೈನ್ ಆದಮೇಲೆ ಅಲ್ಲಿ ಮತ್ತೆ ನಾವೇನು ಮಾಡಿದ್ವಿ, ಒಂದು ಬೀಡ್ ಇನ್ಸರ್ಟ್ ಮಾಡಿ ಒಂದು ಲಾಕ್ ಹಾಕ್ಕೊಂಡ್ವಿ. ಸೊ ಅಲ್ಲಿ ಬೀಡ್ ಇನ್ಸರ್ಟ್ ಆದಮೇಲೆ 4 ಲಾಕ್ ಬರಬೇಕು. ಸೊ ನಾನಿಲ್ಲಿ ಮರ್ತುಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಮತ್ತೆ ಅದೇ ಥರ ಹಾಕ್ತಾಯಿದ್ದೀನಿ. ನಾನು ಇನ್ನೊಂದ್ಸಲಿ ತೋರಿಸ್ತೀನಿ ಅದನ್ನು, ಯಾಕಂದರೆ ನಾವು ಈ ಥರ ಡಿಸೈನ್ ಆದಮೇಲೆ ಅಲ್ಲಿ ಸೆಕೆಂಡ್ ಲಾಕ್ 2 ಲಾಕ್ ಮಾಡಬೇಕಾಗತ್ತೆ. ಆ 2 ಲಾಕ್ ಬರಬೇಕು ಅಂತಂದರೆ ನನಗೆ ಅಲ್ಲಿ ಬೀಡ್ ಇನ್ಸರ್ಟ್ ಆದಮೇಲೆ ಕಂಪಲ್ಸರಿ 4 ಲಾಕ್ ಬೇಕೇ ಆಗುತ್ತೆ ಅಲ್ಲಿ. ನೋಡಿ, ಇಲ್ಲಿ ಮಿಸ್ಟೇಕ್ ಆಯ್ತು ನಂದು. ನಾನು ಹಾಗೆ ಯಾವುದೋ ಬರ್ದಲ್ಲಿ ಹಾಕ್ತಾಯಿದ್ದೀನಿ, ನೋಡೇ ಇಲ್ಲ. ಸೊ ಎಂಡಿಗೆ ಬಂದಮೇಲೆ ಗೊತ್ತಾಯ್ತು ನನಗೆ ಇನ್ನೊಂದು ಬೇಕಲ್ಲ ಅಂತ ಹೇಳ್ಬಿಟ್ಟು. ಆಗ್ತಾ ಇರುತ್ತೆ ಕೆಲವೊಮ್ಮೆ ಡಿಸೈನ್ಸ್ ಹಾಕಬೇಕಾದ್ರೆ ಈ ಥರ ತುಂಬ ಆಗ್ತಾ ಇರುತ್ತೆ. ಸೊ ನೋಡಿಲಿ, ಬೀಡ್ ಇನ್ಸರ್ಟ್ ಆದಮೇಲೆ 4 ಲಾಕ್ನ ಮಾಡಬೇಕು ನಾವು ಕ್ಲಾತಿಗೆ, ಬಟ್ಟೆಗೆ. ಒಂದು ಲಾಕ್, 4 ಲಾಕ್ ಮಾಡಿದ್ದೀನಲ್ಲ, ಸೊ ಸೇಮ್ 2 ಲಾಕ್, ಸೆಕೆಂಡ್, 3rd ಲಾಕ್, 4th ಲಾಕ್, ಈ ಥರ 4 ಲಾಕ್ ಕಂಪಲ್ಸರಿ ಮಾಡಬೇಕು. ಅಂದರೆ ನೀಟಾಗಿ ಕಾಣಿಸುತ್ತೆ ಅದು. ಮತ್ತು 5 ಚೈನ್ ಸ್ವಲ್ಪ ಒಳಗಡೆ ಯು ಶೇಪಲ್ಲಿ, ಬಟ್ಟೆಗೆ 1 ಲಾಕ್ ಮತ್ತು ಇನ್ನೊಂದು ಲಾಕ್. ಇಲ್ಲಿ 1 ಲಾಕ್ ಮಾಡಿದರೆ ನಾವು ಎಂಡಲ್ಲಿ 3 ಲಾಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 3 ಲಾಕ್ ಮಾಡಿದರೆ ಎಂಡಲ್ಲಿ 2 ಲಾಕ್, ಇಲ್ಲಿ 2 ಲಾಕ್ ಮಾಡಿದರೆ ಎಂಡಲ್ಲಿ 2 ಲಾಕ್, ಟೋಟಲ್ ನಮಗೆ 4 ಲಾಕ್ ಬರಬೇಕು. ಸೊ 2 ಲಾಕ್ ಮಧ್ಯೆ ಇರೋ ಗ್ಯಾಪಲ್ಲಿ 1 ಲಾಕ್ ಹಾಕ್ಬಿಟ್ಟು ಸೇಮ್ ಇಲ್ಲಿ ಸಿಂಗಲ್ ಕ್ರೋಶ ಮಾಡೋದು 6 ಬಟ್ಟೆನ ಉಲ್ಟಾ ಮಾಡಿಬಿಟ್ಟು 6 ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಫಸ್ಟ್ ಲಾಕ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಲಾಕ್ ಮತ್ತು 3rd ಲಾಕ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಬಟ್ಟೆನ ಸೀದಾ ತಿರುಗಿಸ್ಕೊಂಡ್ಬಿಟ್ಟು ಸೇಮ್ 6 ಚೈನ್ ಲಾಕ್ಸ್ ಏನು ಮಾಡಿರ್ತೀವಲ್ಲ, ಕ್ರೋಶ ಮಾಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ. ಸೊ ನಾನಿಲ್ಲಿ ಫಸ್ಟ್ ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡಿಸೈನ್ ಹಾಕಿದಲ್ಲೂ ಕೂಡ ನಾವು ಇದೇ ಥರ ಲಾಕ್ನ ಹಾಕ್ತಾ ಹೋಗಬೇಕು. ಸೀರೆ ಪೂರ್ತಿ ನಾವು ಇದೇ ಡಿಸೈನೇ ಹಾಕಬೇಕು. 5 ಚೈನ್ ಗ್ಯಾಪ್ ಏನು ಬಂದಿರುತ್ತಲ್ಲ ಅಲ್ಲೇ ನಾವು ಕುಚ್ಚನ್ನ ಕಟ್ಕೋತೀವಿ. ನೀವಲ್ಲೇ ನಾನು 2 ಚೈನ್ ಹಾಕ್ತಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ, ನೀವು ಆ್ಯಡ್ ಮಾಡ್ಬೋದು ಅಥವಾ ಬಿಡ್ಬೋದು. ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಅಲ್ಲಿ ಗ್ಯಾಪ್ ಇರಲಿ ಅಂತ ಅಟ್ಲೀಸ್ಟ್ ನಾವು 5 ಚೈನ್ ಆದಮೇಲೆ 1 ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಹಾಕಿ 1 ಲಾಕ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನಾವಲ್ಲಿ ಲೀಫ್ ಶೇಪಲ್ಲಿರೋ ಬೀಡನ್ನ ಕೂಡ ಆ್ಯಡ್ ಮಾಡ್ಬೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿದ ಮೇಲೆ ನನಗೆ ಫೋಟೋ ಶೇರ್ ಮಾಡಿ.
ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಇದೇ ಥರನೇ ಕಂಪ್ಲೀಟ್ ಸೀರೆ ಪೂರ್ತಿ ನಾವು ಇದೇ ಥರನೇ ಮಾಡ್ಕೋಬೇಕು. ಸೊ ಫೈನಲ್ ಲುಕ್ ಈ ಥರ ಬರುತ್ತೆ.